ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆನಂದ್. ನಮ್ಮ ಕೈಯಲ್ಲಿ ಇವತ್ತು ಏನಿದೆ ಗೊತ್ತಾ, ತುಂಬ ವಿಶೇಷವಾದಂಥ ವಸ್ತು ಇದು. ಇವತ್ತು ನಾವು ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೀನಿ ಮತ್ತು ಇವತ್ತು ನಿಮಗೆ ಒಂದು ಅದ್ಭುತವಾದ ಒಂದು ಈ ವಿಡಿಯೋನ ಇವತ್ತು ನಿಮಗೆ ಪ್ರಸ್ತುತಪಡಿಸ್ತಿದ್ದೇನೆ. ಸ್ನೇಹಿತರೆ ಇದು ನೋಡಿದ್ರೆ ಈಗ ನಾನು ಏನು ಹೇಳಲ್ಲ, ಇವಾಗ ನೀವು ನೋಡ್ತೀರಾ ಈ ದೃಶ್ಯವನ್ನು. ಇದು ಹೆಂಗೆ ಇದೆ ಅಂತ ನೀವು ಆಮೇಲೆ ಹೇಳಿ. ಹಾಯ್ ಎಲ್ರಿಗೂ, ಅರ್ಜುನ್ ನಾನು. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರಸನ್ನ ಮಿಶ್ರಕೋಟೆ ಅಂತ, ಸ್ಟಂಟ್ ಮ್ಯಾನ್ ಆಫ್ ಗಂಗಾವತಿ ಅಂತ. ಸೊ ಇವ್ರು ಮಾಡೋ ಸ್ಟಂಟ್ಗಳು ಒಂದಲ್ಲ ಎರಡಲ್ಲ, ನೀವು ಒಂದೊಂದಾಗಿ ನಾವು ತೋರಿಸ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ. ಇವತ್ತು ನಮಗೆ ಇವ್ರು ತೋರಿಸ್ತಿರೋದೊಂದು ಅವ್ರದ್ದು ಸ್ಟಂಟ್ ಅಂದ್ರೆ ಕೈಟ್ ಅಲ್ಲಿ, ಕೈಟ್ ಮ್ಯಾನ್ ಆಫ್ ಗಂಗಾವತಿ ಅಂತ ನಾವು ಇವ್ರಿಗೆ ಅವಾರ್ಡ್ ಕೊಡ್ತೀವಿ. ಕೈಟ್ ಮ್ಯಾನ್ ಆಫ್ ಗಂಗಾವತಿ ಅಂತ ಸ್ನೇಹಿತರೆ, ನಾವೀಗ ಒಂದು ವಿಭಿನ್ನವಾದ ಗಾಳಿಪಟವನ್ನು ಆರಿಸೋಕೆ ವಾಣಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹತ್ತಿರ ಇರುವ ಈ ಒಂದು ಸ್ಥಳಕ್ಕೆ ಬಂದಿದ್ವಿ. ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಗಾಳಿಪಟ ಅಂತ. ಇದು ಎಷ್ಟು ಸುಂದರವಾಗಿ ಹಾರುತ್ತೆ ಮೇಲ್ಗಡೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಇದೆಲ್ಲ ರೆಡಿ ಆದಮೇಲೆ ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಆರಿಸ್ತೀವಲ್ಲ ಗಾಳಿಪಟ, ಆ ಥರ ಅಲ್ಲ ಇದು. ಒಂಥರ ಬೇರೆ ಥರ ಇದು ಗಾಳಿಪಟ. ಇದರ ಬಾಲ ಎಷ್ಟು ಉದ್ದ ಇದೆ, ಅದು ಮೇಲೆ ಹೋಗೋದಾಗ ಯಾವ ಥರ ಕಾಣುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಈಗ ಇದನ್ನು ಸಿದ್ಧಪಡಿಸ್ತಿದ್ದಾರೆ ನಮ್ಮ ಸಾರು. ಇಲ್ಲಿ ನೋಡ್ತಿರ್ಬೋದು ನೀವು. ಈಗ ಅದರ ಬಾಲವನ್ನು ಸಾರು ತೆಗಿತಿದ್ದಾರೆ. ಅದೆಷ್ಟು ದೊಡ್ಡದಿದೆ ಗೊತ್ತಾ ಸರ್? 2 kg ಇದೆ. ಅದು ಇದಿಲ್ಲ ರೀ, ಇದು ಆಲ್ಮೋಸ್ಟ್ 130 ಫೀಟ್ ಮೇಲಿದೆ. ಓ, 130 ಅಡಿ. ಸೊ ಇದು ಆ ಕಡೆ ಅಲ್ಲೇ ಹೋಗೋಣ, ಆ ಕಡೆ ಹೋಗೋಣ, ಅಲ್ಲೇ ಹಚ್ಚಿ ಅಲ್ಲೇ ಲಿಫ್ಟ್ ಮಾಡ್ಬಿಡೋದು. ಹೀಗೆ ಅದು ಸುಮ್ಮನೆ ಆಗುತ್ತೆ. ಇದು ಕಂಪ್ನಿಯಿಂದ ಇಷ್ಟು ಲೆಂತ್ ಬರೋದಿಲ್ಲ ಸರ್. ನಾವೇ ಥ್ರೆಡ್ ಪರ್ಚೇಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಸ್ಟಮೈಸೇಷನ್ ಮಾಡ್ಕೋಬೇಕ್ರಿ. ಯಾಕಂದರೆ ಈಗ ನಾವು ಕೆಲವೊಂದು ಫೀಲ್ಡ್ಸಲ್ಲಿ ಹೋಗಿರ್ತೀವಿ, ಅಷ್ಟೇ ಫೀಲ್ಡ್ ಇರಲ್ಲ, ಅದಕ್ಕಿಂತ ಕಡಿಮೆ ಇರುತ್ತೆ. ಸೊ ಅವಾಗ ಆ ಲೆಂತಿದ್ದು ಹಾಕಬೇಕು. ಕೆಲವೊಂದು ಕಡೆ ಬೀಚ್ ಕಡೆ ಹೋದಾಗ ನಮಗೆ ದೊಡ್ಡ ಲೆಂತ್ ನಡೀತೈತಿ. ಸೊ ದಿಸ್ ಇಸ್ ಒಂದು 5-6 ಲೆಂತ್ ಕಸ್ಟಮೈಸೇಷನ್ ಮಾಡಿ ಇಟ್ಕೋಬೇಕ್ರಿ ನೀವು. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಫೀಲ್ಡ್. ಯಾಕಂದ್ರೆ ಇದೊಂದು ಕೈಟ್ ನಿಂತಲ್ಲೇ ಹರ್ಸಕ್ ಬರಲ್ಲ, ನಿಮ್ಗೆ ಸ್ಪೇಸ್ ಡಿಸ್ಟೆನ್ಸ್ ಮೇಲೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಒಂದೇ ನೀವು ಇಟ್ಕೊಂಡು ಬಂದ್ರೆ ಇಟ್ ವಿಲ್ ಬಿ. ಇವಾಗ ನೀವು ಇದು ಗೋಪ್ರೋ ಆಕ್ಷನ್ ಕ್ಯಾಮ್ರಾ ಹಿಂದೆ ಮಾಡಿರಲ್ಲ, ಹಿಂದೆ ಶೂಟ್ ಹೆಂಗೆ ಹಿಂದ್ಗಡೆಯಿಂದ ಟೇಲ್ದೆಲ್ಲ ಶೂಟ್ ಮಾಡುತ್ತೆ. ಟೇಲ್ದ ಎಲ್ಲ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಫ್ರಂಟ್ ವ್ಯೂ ಬರಲ್ಲ, ಫ್ರಂಟ್ ವ್ಯೂ ಬರುತ್ತೆ. ಇಲ್ಲಿ ಹಾಕಿದಾಗ ಫ್ರಂಟ್ ವ್ಯೂ ಬರುತ್ತೆ. ಓಕೆ, ಮೇಲಿಂದ ಹಿಂಗೆ ಮೇಲ್ಗಡೆ ಈ ಕಡೆ. ಅದನ್ನ ಬೇಕಂದ್ರೆ ಈ ಕಡೆನೂ ಹಾಕ್ಬೋದು, ಹೀಗೂ ಹಾಕ್ಬೋದು. ಈಗ ಹಾಕ್ತಿರೋದು ಈಗ ಆಮೇಲೆ ಹಾಕ್ತಿದ್ದಾರೆ. ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ಸ್ವಲ್ಪ ಶೇಕಿ ಬರುತ್ತೆ ವಿಡಿಯೋ ಅಲ್ಲ. ಈ ಗಾಳಿಪಟದ ದಾರ ಇದು. ಈಗ ನೋಡಿ ಸರ್, ಅದು ಅವ್ರು ಕೈ ಹಿಡ್ಕೊಂಡಿದ್ರಲ್ಲ, ಅದೆಷ್ಟು ದೂರ ಹೋಗ್ತಾರೆ. ಇದನ್ನೊಬ್ಬರು ಪಟ ಹಿಡ್ಕೊಬೇಕು, ಯಾಕಂದರೆ ಇದು ಅದೆಲ್ಲ ರೆಡಿ ಆದಮೇಲೆ ಬಿಡಬೇಕಲ್ಲ. ನೋಡಿ ಸರ್ ಹೊಂಟಿದ್ದಾರೆ. ದಾರ ನೋಡಿ ಎಷ್ಟು ಉದ್ದ ಹೋಗುತ್ತಂತ. ಇದು ನಾವು ಬಾಲ್ಯದಲ್ಲಿ ಆರಿಸ್ತೀವಲ್ಲ ಗಾಳಿಪಟ, ಆ ಥರ ಅಲ್ಲ ಇದು. ಇದೊಂಥರ ಡಿಫ್ರೆಂಟ್ ಆಗಿರೋ ಗಾಳಿಪಟ ಇದೆ. ಇದು ಮೇಲ್ಗಡೆ ಹೋದಾಗ 2 ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟು ಸುಂದರವಾಗಿ ಕಾಣುತ್ತೆ. ಇವತ್ತಾಯ್ತು ನಿಮಗೆ ಭೇಟಿ. ಹೌದು ನೋಡಿ ಸರ್, ಎಷ್ಟು ದಿನ ಅಂದ್ಕೊಳ್ತಿದ್ದೀವಿ. ಮಳೆನೂ ಹೊರಗೆ ಕೊಟ್ಟಿದೆ. ಹೌದು ಸರ್, ಎಷ್ಟು ಸುಂದರವಾಗಿದೆ ನೋಡಿ ಸರ್ ಕ್ಲೈಮೇಟ್. ಮನೇಲಿ ಕುಂತು ಬೋರ್ ಆಗ್ತಾ ಇತ್ತು. ಹೌದಲ್ಲ ಸರ್? ನೀವೆಲ್ಲ ಬಂದಿದ್ದು ಒಂದು ಲೈಕ್ ಸಮನೆ ಅಮೇಝಿಂಗ್ ಟೈಮ್. ಅದೇ ಸರ್, ಅದೇ ನಾವೇನು ಪ್ಲ್ಯಾನ್ ಮಾಡೋರು ಆಗಲ್ಲ ಸರ್, ಅದು ಆದಾಗ ಆಗಬೇಕು ಸರ್. ಅದು ಲೈಫ್ ಈಸ್ ಆಲ್ವೇಸ್ ಅನ್ಪ್ಲಾನ್ ನೋಡಿ. ಹೌದು ಸರ್, ನಾವು ಹುಟ್ಟಬೇಕಂತ ಹೇಳಿ ಪ್ಲೇನ್ ಮಾಡಿರಲಿಲ್ಲ, ದೇವ್ರು ಬಿಡಿಸ್ಬಿಟ್ಟಿದ್ದೆ ನಮಗೆ. ಎಲ್ಲ ಅಚಾನಕ ಆಗ್ತದೆ ಸರ್ ಎಲ್ಲ.
ಕಲರ್ಸ್ ಬಿಟ್ಟಿದ್ದಾನೆ. ಅಮೇಝಿಂಗ್. ಹೌದು ಸರ್, ಇದು ಭಾರಿ ಚೆನ್ನಾಗಿದೆ ಬಿಡಿ ಸರ್, ದಾರದ ಸುತ್ತದ. ಹೌದು, ಇದು ಕರೆಕ್ಟಾಗಿ ಸುತ್ತಿಟ್ರೆ ನಿಮಗೆ ಮತ್ತೆ ನೆಕ್ಸ್ಟ್ ಫ್ಲೈಟ್ಗೆ ಇದಾಗುತ್ತೆ. ಯಾಕಂದ್ರೆ ಇದು 2 ದಾರ ಇರೋದ್ರಿಂದ ಹಾಂ ಸರ್. ನೀವು ಇದನ್ನ ಮೇಂಟೈನ್ ಮಾಡಬೇಕು ಕರೆಕ್ಟಾಗಿ, ಒಂದಕ್ಕೊಂದು ಹಿಂಗೆ ಟ್ಯಾಂಗಲ್ ಆಗದ ರೀತಿಯಲ್ಲಿ ಸುತ್ತಿಡಬೇಕು. ಇದನ್ನ ಬೇರೆ ಎದಕ್ಕೂ ಸುತ್ತಿಟ್ರೆ ಈ ಟೈಪ್ ಈಸಿಯಾಗಿ ನಿಮಗೆ ಬಿಡಿಸ್ಕೊಳ್ಳೋಕೆ. ಹೌದು, ಒಂದ್ಸರಿ ಸಿಕ್ಕಾಕೊಂಡ್ರೆ ಭಾಳ ಕಷ್ಟ ಸರ್. ಅದು ನೀವು ಭಾಳ ನಿಮಗೆ ಪ್ರಾಬ್ಲಮ್ ಕೊಡುತ್ತೆ ಸರ್. ಈ ಪ್ಲೇಸ್ ಓಕೆ ಅಲ್ಲ, ಆರುತ್ತಲ್ಲ ಕರೆಕ್ಟಾಗಿ? ಹಾರುತ್ತೆ ಅನ್ಕೋತೀನಿ. ಇದು ಒಳ್ಳೆ ಟೈಮ್ ನೋಡಿ ಸರ್ ಗಾಳಿಪಟ ಆರಿಸೋದು. ನಾವು ಚಿಕ್ಕವರದಾಗೆಲ್ಲ ಈ ಗಾಳಿಗೋಸ್ಕರ ಕಾಯ್ತಿದ್ದೀವಿ. ಇವಾಗ ಈಗ ನೋಡಿ, ಮಳೆ ಏನೇ ಆದರೂ ಒಂದು ಚಿಕ್ಕ ಪುಟ್ಟ ಆಟಗಳು ಆಗಲಿ, ಬಗರಿ ಆಗಲಿ, ಎಲ್ಲ ಒಂದು ಪ್ರಕೃತಿಗೆ ಸಂಬಂಧಪಟ್ಟಂಗೆ ಇದೆ ನೋಡಿ. ನಾವು ಪ್ರಕೃತಿ ಹೊರಗಡೆ ಬಂದು ಗಾಳಿ ಜೊತೆ ಆಡಿ ಅದ್ರ ಜೊತೆ ಖುಷಿ ಪಡಬೇಕು ಅಂಥೇಳಿ ಒಂದು ಗಾಳಿಪಟ ಆಯಿತು, ಹಾಂ ಸರ್, ಬಗರಿ ಆಯಿತು, ಏನೇನೋ ನಾವು ಮಾಡೋದೆಲ್ಲ ಒಂಥರ ಖುಷಿ ಕೊಡುತ್ತೆ ನಮಗೆ. ಹೌದೌದು ಸರ್. ಸೊ ಆಲ್ವೇಸ್ ವಿತ್ ನೇಚರ್. ಈ ಟೈಪ್ ಹೀಗೆ ಹುಡುಗರು ಅಂದರೆ ಬರೀ ಆ್ಯಂಡ್ರಾಯ್ಡು, ಮೊಬೈಲು, ಪಬ್ಜಿ, ಹೌದು ಸರ್, ಅದರಲ್ಲೇ ಒಂಥರ ಪ್ಲೆಜರ್ ತಗೋತಾರೆ. ಬಟ್ ಈ ಟೈಪ್ ತುಂಬ ಒಳ್ಳೊಳ್ಳೆ ಸ್ಪೋರ್ಟ್ಸ್. ನಾವು ಚಿಕ್ಕವರದಾಗ ಆಡದೆಲ್ಲ ಆಟಗಳಲ್ಲಿ ಈಗೆಲ್ಲ ಕಾಣೆ ಆಗ್ಬಿಟ್ಟು ಸರ್. ಹೌದು, ನಾವು ಈವನ್ ನಾವು ಚಿಕ್ಕವರದಾಗ ಪಟಗಳು ಸಿದಕ್ಕೆ ಮಾರಕ್ಕೂ ಸಿಗ್ತಿರ್ಲಿಲ್ಲ. ನಾವು ನ್ಯೂಸ್ ಪೇಪರು, ಅನ್ನ ತಗೊಂಡು ಅನ್ನ ಹಚ್ತಿದ್ವಿ ಗಂಬದ್ಲಿ. ನ್ಯೂಸ್ ಪೇಪರಿಂದ ಮಾಡಿ, ಕಸಬರಿಗೆ ಕಡ್ಡಿಯಿಂದೆಲ್ಲ ಪಟಗಳನ್ನ ಮಾಡಿ. ಹೌದು ಸರ್. ಅವಾಗೆಲ್ಲ ಒಂದು ಪಟ ಎಲ್ಲಾದ್ರೂ ಕಟ್ಟಾದ್ರೆ ಸಾಕು, ಅದರಿಂದ ಓಡ್ತಿದ್ವಿ ಸರ್ ಹಿಡಿಯಕ್ಕೆ. ಮಜಾ, ಅದೊಂದು ಖುಷಿ. ಹೌದು ಸರ್. ಐ ಥಿಂಕ್ ವಿ ಹ್ಯಾಡ್ ಎ ಗೋಲ್ಡನ್ ಚೈಲ್ಡ್ಹುಡ್ ಅನ್ಕೋತೀನಿ. ಹೌದು ಸರ್. ಮತ್ತೆ ದಿನಗಳು ಬರೋದಿಲ್ಲ ಸರ್. ನೋಡಿ, ಮತ್ತೆ ದೇವ್ರ ಕೃಪೆಯಿಂದ ಮತ್ತೆ ನಿಮ್ಮೆಲ್ಲ ಒಂದು ಫ್ರೆಂಡ್ಶಿಪ್ ಇಂದ ಮತ್ತೆ ಆ ದಿನಗಳನ್ನ ನಾವು ಮತ್ತೆ ಮೆಲ್ಕು ಹಾಕಂಗಾಗಿದೆ. ಇದು ಒಂಥರ ಲೈಕ್ ಮರೆಯಲಾಗದ ದಿನಗಳು ಸರ್. ರಿಲಿವಿಂಗ್ ದ ಚೈಲ್ಡ್ಹುಡ್. ಹೌದು ಸರ್. ನಿಮ್ಮ ಅಡಲ್ಟ್ ಏಜ್ನಲ್ಲಿ ಬ್ಯೂಟಿಫುಲ್ ಫೀಲಿಂಗ್ ನೋಡಿ ಸರ್. ಒಂದು 200 ಫೀಟ್ ಇದೆಯಲ್ಲ ಸರ್ ಈಗ ಡಿಸ್ಟೆನ್ಸ್? ಯಾವ್ದ್ರಿ? ಅಲ್ಲಿಂದ ಇಲ್ಲಿಗೆ? ಹಾಂ, ಇದೆ. ಓ, ಇದು ಹೆಂಗಂದ್ರೆ ನಾವು ಸ್ಟಂಟ್ ಕೈಟ್ ಅಂದರೆ ಈಗ ಕೈಟ್ ಫೆಸ್ಟಿವಲ್ಗೆ ಹೋದಾಗೆಲ್ಲ ಡಿಫ್ರೆಂಟ್ ಲೆಂತ್ ಕಸ್ಟಮೈಸೇಷನ್ ಮಾಡಿ ಇಟ್ಕೊಂಡಿರ್ತೀವಿ. ಹಾಂ ಸರ್. ಯಾಕಂದರೆ ಅಲ್ಲಿ ಹೋದಾಗೆಲ್ಲ ನಮಗೆ ನಮ್ಮ ಅಳತೆ ಪ್ರಕಾರ ಗ್ರೌಂಡ್ ಸಿಗೋದಿಲ್ಲ. ಹಾಂ ಸರ್. ಅಲ್ಲಿ ಗ್ರೌಂಡ್ ಯಾವ ಟೈಪ್ ಇರುತ್ತಲ್ಲ ಆ ಲೆಂತಿಂದು ನಾವು ಥ್ರೆಡ್ಡನ್ನು ಯೂಸ್ ಮಾಡ್ತೀವಿ. ಇದು ಅಂದರೆ ಅಷ್ಟು ಕಂಪ್ಲೀಟ್ ಬಿಚ್ಚಬೇಕಾ ಸರ್? ಅದು ಕಂಪ್ಲೀಟ್ ಬಿಚ್ಚಬೇಕು. ಈಗ ಈ ಸ್ಟಂಟ್ ಕಟ್ ಹಾರಿಸ್ಬೇಕಂದ್ರೆ ನಿಮ್ಗೆ ಎಲ್ಲೇ ಹೋದರೂ ದಾರ ಎಷ್ಟಿದೆಯಲ್ಲ ಅಷ್ಟು ಓಪನ್ ಗ್ರೌಂಡ್ ಬೇಕು. ಓಹೋ. ಸೊ ಅದೇ ಒಂದು. ಸ್ನೇಹಿತರೆ, ನೋಡ್ತಿದ್ರಲ್ಲ ನೀವು ಸಾರ್, ಈಗ ಈ ದಾರವನ್ನು ನೋಡಿ, ಇದು ಹಿಡ್ಕೊಳ್ಳೋದು ಯಾವ ಥರ ಇದೆ ನೋಡಿ, ಪಟ ಆರಿಸೋದು ನೋಡಿ. ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಅಲ್ಲಿದೆ ಅವರು ಒಂದು 200-250 ಫೀಟ್ ಉದ್ದ. ಅಲ್ಲಿ ನಮ್ಮ ಅರ್ಜುನಣ್ಣ ಹಿಡ್ಕೊಂಡಿದ್ರಲ್ಲ ನೋಡಿ. ಗಾಳಿ ಇದೆ ಸರ್. ಓ, ಅದ್ರ ಸೌಂಡ್ ನೋಡಿ ಸರ್ ಹೇಗಿದೆ. ಅಮೇಝಿಂಗ್. ರೈಟ್. ಅಲ್ಟಿಮೇಟ್ ಅಲ್ಲ ಇದೆಲ್ಲ, ಭಾರಿ ಅಲ್ಲ? Easy sir. ಫೀಲ್ ಆಗ್ತದೆ. ಇಲ್ಲ ಇದೆ. ನೋಡಿ ಹೆಂಗಿದೆ ಇದು, ಒಂಥರ ಅವತಾರ ಫಿಲ್ಮ್ನಾಗ ಬರ್ತದಲ್ಲ ಪಕ್ಷಿ. ಸೇಮ್ ಹಂಗೆ ಅಲ್ವಾ ಇದು? ನೋಡಿ ಆನಂದ್ ಸರ್, ನೋಡ್ರಿ ಫಸ್ಟ್ ಟೈಮ್ ಹಂಗೆ ಅನ್ಸುತ್ತೆ ನನಗೆ. ನೋಡಿ ಬಾಲ ನೋಡಿ, ಹನುಮಪ್ಪನ ಬಾಲ ಇದ್ದಂಗಿದೆ. ಓ, ಒಂದು ಸುಂದರವಾದ ದೃಶ್ಯದ ಹಿಂದೆ ಇಷ್ಟೆಲ್ಲ ತ್ರಾಸಿರುತ್ತೆ.
ಏನ್ರಿ ಸರ್? ಹೌದ್ರಿ. ಬರಲ್ಲ ಸರ್ ನಮ್ಮ ವೀಕ್ಷಕರ ವತಿಯಿಂದ ಸರ್ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ನಾನು ನನ್ನ ಹೆಸರು ಪ್ರಸನ್ನ ಮಿಶ್ರಿಗೋಟೆ ಅಂತ. ನಾನು ಬೇಸಿಕಲಿ ಹುಬ್ಳಿ ಅವನ, ಬೈ ಪ್ರೊಫೆಷನ್ ಗ್ರಾಜ್ಯುಯೇಟ್ ಇಂಜಿನಿಯರ್. ಬಿಸ್ನೆಸ್ ಇದೆ ನಂದೇವನು. ಸೊ ಗಂಗಾವತಿಲಿ ಇದ್ಕೊಂಡು ಒಂದು 4 ವರ್ಷ ಆಯಿತು. ತುಂಬ ಸುಂದರವಾದ ಪ್ಲೇಸ್ ಗಂಗಾವತಿ. ನಮ್ಮ ವೈಫಿಗೆ ಇಲ್ಲಿ ಟ್ರಾನ್ಸ್ಫರ್ ಆದಂತ ನಾ ಈ ಪ್ಲೇಸಸ್ ಎಲ್ಲ ನೋಡೋಂಗಾಯಿತು. ಇಲ್ಲಾಂದರೆ ನನಗೆ ಇದು ನೋಡ್ತಾ ಇರಲಿಲ್ಲ ಈ ಪ್ರಕೃತಿ ಸೌಂದರ್ಯನ. ಸೊ ನಮ್ಮೂರು ನೋಡಕ್ಕೆ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್? ಅಮೇಝಿಂಗ್ ಸರ್, ಅಮೇಝಿಂಗ್. ಗಂಗಾವತಿ ನಮ್ಮ ಹುಬ್ಳಿ ಭಾಗದಿಂದ ಇಲ್ಲಿ ಬಂದಿರೋರು ನೀವು. ಅಮೇಝಿಂಗ್ ಸರ್. ನಾ ಹೇಳ್ತೀನಲ್ಲ, ಈ ಪ್ರಕೃತಿ ಸೌಂದರ್ಯ ಹೆಂಗಿದೆ ಅಂದರೆ ಜಗತ್ತಲ್ಲಿ ಎಲ್ಲಾ ಟೆರೇನು ಈ ಗಂಗಾವತಿ ಒಂದು ಹಂಪಿ ಸರೌಂಡಿಂಗ್ ಅಲ್ಲಿ ಇದೆ ನೋಡಿ. ಬೆಟ್ಟ ಗುಡ್ಡಗಳಿದೆ, ನದಿ ಇದೆ, ಬೋಲ್ಡರ್ಸ್ ಇದಾವೆ, ಎಲ್ಲಾ ಟೈಪ್ ಒಂದು ಪ್ರಕೃತಿ ಸೌಂದರ್ಯ ಆಯ್ತು, ಗಿಡಗಳಾತು, ಮತ್ತ ಗಿಡ ಮೂಲಿಕೆಗಳಾತು, ಮತ್ತು ಐತಿಹಾಸಿಕ ಒಂದು ಹಿನ್ನೆಲೆ, ರಾಮ ಲಕ್ಷ್ಮಣ ಹನುಮಂತನ ಜನ್ಮಸ್ಥಳ. ಒಂದು ಅದು ವರ್ಡ್ಸ್ ಇಂದ ಹೇಳಕ್ ಆಗೋದಿಲ್ಲ ಎಷ್ಟು ಚೆನ್ನಾಗಿದೆ. ನೀವು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಇದನ್ನ. ನಾನು ಏನೇ ಹೇಳಿದ್ರು ಅದು ಒಂದು ಅತಿಶಕ್ತಿ ಆಗ್ಬೋದು ಇದರ ಸುಂದರದ ಬಗ್ಗೆ. ಸೊ ನಮ್ಮ ಭಾಗದಲ್ಲಿ ಇರೋರೆಲ್ಲರೂ ಗಂಗಾವತಿ ಭಾಗದಲ್ಲಿ ಹುಟ್ಟಿ ಬೆಳೆದು ಈ ಜಾಗಗಳನ್ನೆಲ್ಲ ನೋಡದೆ ಇರೋರು ಒಂದ್ ರೀತಿ ಪಾಪ ಮಾಡ್ದಂಗೆ. ಇಲ್ಲ, ಇಲ್ಲಿ ಬೆಳೆಯೋರು ಮಾತ್ರ ಪುಣ್ಯವಂತರು. ಈ ಜಾಗಗಳನ್ನೆಲ್ಲ ಪರಿಚಯ ಮಾಡ್ಕೊಂಡು ಈ ಜಾಗನೆಲ್ಲ ಸುತ್ತಾಡೋರೆಲ್ಲ ಪುಣ್ಯವಂತರು. ಪುಣ್ಯ ಮಾಡೋರಿಗೆ ಇದೆಲ್ಲ ತುಂಬಾ. ಯಾಕಂದ್ರೆ ನಾನು ಬಹಳಷ್ಟು ಅಡ್ಡಾಡಿದ್ದೀನಿ ಗಂಗಾವತಿ. ಈ ಟೈಪ್ ನಾ ಆಲ್ ಓವರ್ ವರ್ಲ್ಡ್ ಒಂದು 7-8 ಕಂಟ್ರಿ ಅಡ್ಡಾಡಿದ್ದೀನಿ. ಜರ್ಮನಿ,
ಸ್ವಿಟ್ಜರ್ಲ್ಯಾಂಡ್ ಆ ಕಡೆ ಎಲ್ಲ ಅಡ್ಡಾಡಿದ್ದೀನಿ. ಅದರದ್ದು ಒಂದು ನ್ಯಾಚುರಲ್ ಬ್ಯೂಟಿನೇ ಇದೆ. ಬಟ್ ಈ ಒಂದು ಪ್ರಾಕೃತಿಕ ಸೌಂದರ್ಯ, ಈ ಒಂದೊಂದು ಬೋಲ್ಡರ್ಸ್ಗಳು ನೋಡಿ ಹೇಗೆ ಬ್ಯಾಲೆನ್ಸ್ ಮಾಡಿದ ಹಾಗೆ ಇದಾವೆ. ಇಷ್ಟೊಂದು ಮಾಸ್ ಈಗ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಇನ್ನೂವರೆಗೂ ಒಂದು ವಿಸ್ಮಯ. ನಾವು ಅನ್ಬೋದು ಹಾಗೆ ಆಗಿದೆ ಅಂತ. ಬಟ್ ಇದೆಲ್ಲ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಈ ಶಕ್ತಿ ಇಲ್ಲಿ ಬಂದು ನಿಂತು ಬಿಡುತ್ತೆ. ಇದರಿಂದ ಮುಂಚೆ ನಮ್ಮ ಮುಂದೆ ಹೋಗಲ್ಲ. ಸೊ ಇದೆಲ್ಲ ಒಂಥರ ಪ್ರಕೃತಿ ವಿಸ್ಮಯ. ಇದು ನಾವು ಇದನ್ನ ನೋಡಿ ಅನುಭವಿಸಿ ಒಂದ್ ಜನ್ಮದಲ್ಲಿ ಇದನ್ನೆಲ್ಲ ಅನುಭವ ತಗೊಂಡು ಹೋದ್ರೆ ನಮ್ ಜನ್ಮ ಸಾರ್ಥಕ ಅನ್ಕೋತೀನಿ. ಇವಾಗ ಸರ್ ಹೇಳ್ತಾ ಇದ್ರು ಜರ್ಮನಿ ದೇಶಗಳನ್ನ ಸುತ್ತಿದ್ದೇನೆ ಅಂತ. ಅದು ಯಾವ ಕಾರಣಕ್ಕೆ ಹೋಗಿದ್ರೆ ಅಂತ ಅವ್ರ ಬಾಯಲ್ಲಿ ಹೇಳ್ತಾರೆ. ಸೊ ಅವರು ಬೂಮ್ರಂಗ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಬೂಮ್ರಂಗ್ ಥ್ರೋ ಅಲ್ಲಿ. ನೀವೆಲ್ಲ ಬೂಮ್ರಂಗ್ ಅಂದ್ರೆ ಜಲ್ದಿ ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಮ್ಮ ಜನಕ್ಕೆ. ಈ ಮೋಗ್ಲಿದಲ್ಲಿ ಎಸಿತಾರಲ್ಲ, ಮೋಗ್ಲಿ ಸೀರೀಸ್ ಬರ್ತೈತಲ್ಲ ನಾವು ಚಿಕ್ಕವರಿದ್ದಾಗ, ಆ ಮೂಗ್ಲಿ ಎಸಿತಿದ್ನಲ್ಲ ಅದನ್ನೆಲ್ಲ ಬೂಮ್ರಂಗ್ ಅಂತ ನೋಡಿರ್ತೀರಿ. ಸೊ ಅದರಲ್ಲಿ ಸರ್ ದೊಡ್ಡ ಸಾಧನೆ ಇದೆ. ಸೊ ಅದ್ರ ಪರಿಚಯ ಸರೇ ಮಾಡಿಸ್ತಾರೆ ನಮ್ಗೆ. ಅವ್ರು ಎಲ್ಲೆಲ್ಲಿ ಸುತ್ತಾಡಿದ್ರೆ ಯಾವ್ಯಾವ್ರನ್ನ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಸರ್ ಬಾಯಲ್ಲೇ ಕೇಳೋಣ. ಅಚೀವ್ಮೆಂಟ್ ಅಂದ್ರೆ ಇದೊಂದು ಬೂಮರಂಗ್ ಅಂತ ಕೇಳಿರ್ಬೋದು ನೀವು. ಓಲ್ಡ್ ಮೋಗ್ಲಿ ಕಾರ್ಟೂನ್ ಅಲ್ಲಿ ಒಂದು ವಿ ಶೇಪ್ ಟೂರ್ ಬರ್ತಿತ್ತು. ನಾನು ಚಿಕ್ಕನಿದ್ದಾಗ ಅಂತ ಬಹಳ ಫ್ಯಾಸಿನೇಟೆಡ್ ಆಗ್ತಿದ್ದೆ ಕಾರ್ಟೂನ್ ಬಗ್ಗೆ. ನಾವು ಡಿ ಚಾನಲ್ ಇದ್ದಾಗ ಬರೀ ಒಂದು 15 ಮಿನಿಟ್ಸ್ ಕಾರ್ಟೂನ್ ಬರ್ತಿತ್ತು. ವಿ ಹ್ಯಾವ್ ಟು ವೇಟ್ ಹೋಲ್ ವೀಕ್ ಫಾರ್ ದಟ್ ಕಾರ್ಟೂನ್. ಸೊ ಆಮೇಲೆ ಜಂಗಲ್ ಬುಕ್ ಅಂತ ಬರ್ತಿತ್ತು, ಅಲ್ಲಿ ವಿ ಶೇಪ್ ಒಂದು ಬರ್ತಿತ್ತು. ನನಗೆ ಇನ್ನಾದ್ರೂ ಒಂಥರ ಗೊತ್ತಲ್ಲ ಅದು ಹೆಂಗ್ ರಿಟರ್ನ್ ಬರುತ್ತೆ ಅಂತ ಹೇಳಿ. ನನಗೆ ಅದು ಮೊದಲು ನಂಬ್ತಿರ್ಲಿಲ್ಲ ನಾನು. ಆಮೇಲೆ ಇಂಟರ್ನೆಟ್ ಬಂದಾಗ ನೋಡಿದೆ, ಇಂಟರ್ನೆಟ್ ಅಲ್ಲಿ ಆ ಟೈಪ್ ನಿಜವಾಗ್ಲೂ ಒಂದು ಆಯುಧ ಇದೆ ಅಂತ ಗೊತ್ತಾಯ್ತು. ಆಮೇಲೆ ನೆಟ್ಟಲ್ಲಿ ಸರ್ಚ್ ಮಾಡಿ ಅದನ್ನ ಟ್ರಯಲ್ ಅಂಡ್ ಎರರ್ ಮಾಡಿ ಸೊ ದಟ್ ಒಂದು ಶಾರ್ಟ್ ಬೂಮರಂಗ್ ಮಾಡಿದೆ. ಒಂದು ಮನೆಯಲ್ಲೇ ರಿಟರ್ನ್ ಬರುವಂಗೆ ಕಾರ್ಡ್ಬೋರ್ಡ್ ಇಂದ ಬಂತು. ಸೊ ಅದನ್ನ ಹಾಗೆ ರಿಫೈನ್ ಮಾಡಿ ಬಿಗ್ ಬೂಮರಂಗ್ಸ್ ಮಾಡಿದೆ. ಅದಕ್ಕೆ ವೆಯ್ಟ್ ಹಾಕಿದೆ. ಸೊ ಗಾಳಿಯಲ್ಲಿ ಹೆಚ್ಚಿಗೆ ದೂರ ಹೋಗಿ ರಿಟರ್ನ್ ಆಗೋ ಹಾಗೆ. ಸೊ ಹಾಗೆ ಇಂಟ್ರೆಸ್ಟ್ ಬೆಳೀತಾ ಅದರಲ್ಲೇ ಒಂಥರ ನೈಟ್ ಬೂಮರಂಗ್ಸ್ ಮಾಡಿದೆ. ರಾತ್ರಿ ಹೊತ್ತು ಆಡೋ ಟೈಪ್ ಲೈಟ್ ಹಾಕಿ LEDs ಹಾಕಿ. ಸೊ ಒಂದು ಪ್ಯಾಷನ್ ಬೆಳೀತು. ಆಮೇಲೆ ಸೋಷಿಯಲ್ ಮೀಡಿಯಾದಿಂದ ಹೊರ ಜಗತ್ತಿಗೂ ಪರಿಚಯ ಆಯಿತು. ಮತ್ತೆ ಈಗಾಗಲೇ ಬೂಮರಂಗ್ ಆಸ್ಟ್ರೇಲಿಯಾ, US, ಜರ್ಮನಿ, ಕೆನಡಾ ಇಲ್ಲೆಲ್ಲ ನ್ಯಾಷನಲ್ ಟೀಮ್ಸ್ ಇದಾವೆ. ಸೊ ವರ್ಲ್ಡ್ ಬೂಮರಂಗ್ ಚಾಂಪಿಯನ್ಶಿಪ್ ಅಂತ ಹೇಳಿ ಪ್ರತಿ 2 ವರ್ಷಕ್ಕೊಂದ್ಸತಿ ಬೂಮರಂಗ್ ಚಾಂಪಿಯನ್ಶಿಪ್ ಆಗುತ್ತೆ. 19 ದೇಶದ ಜನ ಅದ್ರಲ್ಲಿ ಪಾಲ್ಗೊಳ್ತಾರೆ. ಸೊ ನಂದು ಆಕ್ಟಿವಿಟೀಸ್ ಎಲ್ಲ ನೋಡಿ 2016 ಅಲ್ಲಿ ಪ್ರೆಸಿಡೆಂಟ್ ಅವರು ನನಗೆ ಇನ್ವೈಟ್ ಮಾಡಿದ್ರು, ನೀವು ಭಾರತದಿಂದ ಯಾಕೆ ಪ್ರತಿನಿಧಿಸಬಾರ್ದು ಅಂತ ಹೇಳಿ. ಸೊ 2016 ಅಲ್ಲಿ ನನಗೊಂದು ಅವಕಾಶ ಸಿಕ್ತು. ನಾನು ಇಂಡಿಯಾದಿಂದ ಫಸ್ಟ್ ವರ್ಲ್ಡ್ ಬೂಮರಂಗ್ ಚಾಂಪಿಯನ್ಶಿಪ್ ಅಂತ ಜರ್ಮನಿಯಲ್ಲಿ ನಡೀತು, ಕೀಲಲ್ಲಿ. ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಇಂಡಿಯಾದಿಂದ. ಸೊ ಟೀಮ್ ಇವೆಂಟ್ ಅಲ್ಲಿ ಕೆನಡಾದಲ್ಲಿ ಜಾಯ್ನ್ ಆಗಿದೆ. ಯಾಕಂದ್ರೆ ಟೀಮ್ ಅಲ್ಲಿ 5 ಜನ ಬೇಕು. ಇಂಡಿವಿಜುವಲ್ ಇವೆಂಟ್ ಅಲ್ಲಿ ಇಂಡಿಯಾದಿಂದ ಇದು ಮಾಡಿದ್ದೆ. ಸೊ ಇಟ್ ವಾಸ್ ಅ ರಿಯಲಿ ಗುಡ್ ಇವೆಂಟ್. ಅಂದ್ರೆ ಅಲ್ಲಿ ಬಹಳಷ್ಟು ಇವೆಂಟ್ಸ್ ಇರುತ್ತೆ. ಅಂದ್ರೆ ಆಸೀಸ್ ರೌಂಡು, ಫಾಸ್ಟ್ ಕ್ಯಾಚು, ಟ್ರಿಕ್ ಕ್ಯಾಚು, MTA, ಬರೀ ಬೂಮರಂಗ್ ಹಿಡಿಯೋದು ಅಷ್ಟೇ ಅಲ್ಲದೆ ಇವೆಲ್ಲ ಕಾಂಪಿಟೇಷನ್ ಅಲ್ಲಿ ನಾವು ಕಾಂಪೀಟ್ ಮಾಡಿ ನಮ್ಗೆ ರೇಟಿಂಗ್ಸ್ ಕೊಡ್ತಾರೆ. ಹೌದು, ರೇಟಿಂಗ್ಸ್, ಓವರ್ ಆಲ್ ರೇಟಿಂಗ್, ಇಂಡಿವಿಜುವಲ್ ಮತ್ತೆ ಟೀಮ್ ಇವೆಂಟ್ ಅಲ್ಲಿ ನಿಮ್ದು ರೇಟಿಂಗ್ಸ್ ಕೊಡ್ತಾರೆ. ಸೊ ಒಂಥರ ಬಹಳ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇವತ್ತು ಸ್ಟಂಟ್ ಕಟ್ ಪ್ರದರ್ಶನ ತೋರಿಸಿದ್ರು ಸರ್. ಅದ್ಭುತ ಅಂದ್ರೆ ಅದ್ಭುತ. ನಮ್ ಲೈಫ್ ಟೈಮ್ ಅಲ್ಲಿ ನಾವು ಬಂದಿರೋ ಗ್ಯಾಂಗ್ ಅಲ್ಲಿ ಯಾರು ನೋಡಿಲ್ಲ ಇದನ್ನೆಲ್ಲ. ನಾವು ಇವತ್ತು ನಮ್ಗೆ ಸರ್ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಇವತ್ತು ನಮ್ಗೆಲ್ಲ ಒಂದ್ ರೀತಿ ಹೊಸ ಅನುಭವನೆ ಕೊಟ್ಬಿಟ್ರು ನಮ್ಗೆ. ಸೊ ಇವತ್ತು ಸ್ಟಂಟ್ ಕಟ್ ಬಗ್ಗೆ ಮಾತಾಡೋಣ. ಸೊ ಸ್ಟಂಟ್ ಕಟ್ ಇದು ಏನ್ ಕಾನ್ಸೆಪ್ಟ್, ಯಾವ ತರ ಇರುತ್ತೆ, ಟ್ರೈನಿಂಗ್ ಆಗ್ಬೇಕಾ ಅಥವಾ ನೀವು ಇದ್ರ ಪ್ರೊಫೆಷನಲ್ ಆಗಿ ಯಾರ ಹತ್ರ ಟ್ರೈನಿಂಗ್ ತಗೊಂಡ್ರ? ಇಲ್ಲ, ನಾನು ಆಕ್ಚುಲಿ ಇದನ್ನ ನಾನು ನೆಟ್ ಇಂದಾನೆ ನಂಗೆ ಪರಿಚಯ ಆಗಿದ್ದು. ನನಗೂ ಯಾರು ಕಲ್ಸ್ಕೊಟ್ಟಿಲ್ಲ. ಒಂದು ಪ್ಯಾಷನ್ ಒಂದು ಇತ್ತಲ್ಲ, ಪ್ಯಾಷನ್ ಇತ್ತು. ಈಗ ಕರೆಸಿ ನಾನೇ ಟ್ರಯಲ್ ಅಂಡ್ ಎರರ್ ಅಲ್ಲಿ ಇಲ್ಲಿ ಮಾಹಿತಿ ನೋಡ್ಕೊಂಡು ಹಾಗೆ ಮಿಸ್ಟೇಕ್ಸ್ ಇಂದ ಕಲ್ತ್ಕೊಂಡ್ಬಂದೆ. ಆಸ್ ನಾ ಹೆಂಗ್ ಬೂಮರಂಗ್ ನ ಮಿಸ್ಟೇಕ್ ಇಂದ ಮಾಡಕ್ ಕಲ್ತ್ನೋ, ಇದನ್ನು ಹಾಗೆ ಮಿಸ್ಟೇಕ್ ಮಾಡ್ಕೊಂಡು ಒಂದು ರಿಫೈನ್ ಸ್ಟೇಜ್ ಅಲ್ಲಿ ಬಂದಿದೆ. ಬಟ್ ಇದು ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ಚಿಕ್ಕ ಮಕ್ಕಳು ಸ್ವಲ್ಪ ತುಂಬಾ ಡೇಂಜರ್ ಅನ್ಕೋತೀನಿ. ಯಾಕಂದ್ರೆ ಇದ್ರ ವಿಂಗ್ ಸ್ಪ್ಯಾನ್ ಬಂದ್ಬಿಟ್ಟು 3 ಮೀಟರ್ಸ್ ಇದೆ. 3 ಮೀಟರ್ಸ್. ಇದನ್ನ ಎರಡು ದಾರದಿಂದ ಹಾರಿಸಬೇಕಾಗುತ್ತೆ, 2 ಲೆಫ್ಟ್ ರೈಟ್. ಸೊ ಇದು ಹ್ಯಾಂಗ್ ಗ್ಲೈಡರ್ ಅಂತ ನೋಡಿರ್ಬೋದು ನೀವು. ಹಿಂಗೆ ಜನ ಅದನ್ನ ಅದರಲ್ಲಿ ಮಲ್ಕೊಂಡು ಹ್ಯಾಂಗ್ ಮಾಡ್ಕೊಂಡು ಗ್ಲೈಡ್ ಮಾಡ್ಕೊಂಡು ಹೋಗ್ತಾರೆ. ಅದರದ್ದೇ ಮಿನಿಯೇಚರ್ ಫಾರ್ಮ್ ಇದು. ಸೊ ಇದೇನ್ ದಾರಗಳು 2 ಹಾಕಿದೀವಲ್ಲ, ಅದು ಎಕ್ಸ್ಟೆನ್ಷನ್ ಆಫ್ ದಟ್ ಅಲ್ಲಿ ಕಂಟ್ರೋಲ್ ಮಾಡ್ತಿರ್ತಾರೆ. ಎಸ್, ಎಕ್ಸಾಕ್ಟ್ಲಿ ಅದೇ ಟೈಪ್ ನಾವು ತಳಗಡೆಯಿಂದ ಕಂಟ್ರೋಲ್ ಮಾಡ್ತೀವಿ. ಸೊ ಇದನ್ನ ಬೇಕಾದಂಗೆ ಅಕ್ರೋಬ್ಯಾಟಿಕ್ ಆಗಿ ಕಂಟ್ರೋಲ್ ಮಾಡಬಹುದು, ಲೆಫ್ಟ್ ರೈಟ್. ಈ ಟೇಲ್ ಇದೆಲ್ಲ ಕಸ್ಟಮೈಡ್ ಟೇಲ್, ಅದು ನಾನೇ ಮಾಡಿದ್ದು. ಟೇಲ್ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಈ ಹಿಂದ್ಗಡೆ ಒಂದು ಟೇಲ್ ಇದೆ. ಇದು ಮೊದ್ಲಿಂದ ಬಂದಿರೋದಲ್ಲ, ಸರ್ ತಾವಾಗಿ ಇಂಟ್ರೆಸ್ಟ್ ತಗೊಂಡು ಅದನ್ನ ಡಿಸೈನ್ ಮಾಡಿ ತಾವೇ ಸ್ಟಿಚ್ ಮಾಡಿ ಅದನ್ನ ಅಟ್ಯಾಚ್ ಮಾಡಿರೋದು ಟೇಲ್. ಅದರಿಂದ ಏನಾಗುತ್ತೆ, ಒಂಥರ ಮೂವ್ಮೆಂಟ್ ಚೆನ್ನಾಗಿರುತ್ತೆ. ಈ ಒಲಿಂಪಿಕ್ ಅಲ್ಲಿ ಜಿಮ್ನಾಸ್ಟಿಕ್ ಒಂದು ರೆಬ್ಬನ್ ಇಟ್ಕೊಂಡು ಮಾಡ್ತಾರಲ್ಲ, ಆ ಟೈಪ್ ನೀವು ಆಕಾಶದಲ್ಲಿ ನಿಮ್ಗೆ ಮನಸ್ಸಿಗೆ ಬಂದಂತ ಚಿತ್ತಾರಗಳನ್ನ ಮೂಡಿಸಬಹುದು. ಒಂಥರ ಖುಷಿ ಅನ್ಸುತ್ತೆ. ನಿಮ್ ಕ್ರಿಯೇಟಿವಿಟಿ ತೋರಿಸಬಹುದು. ಸೊ ಇದೊಂದು ಇದೇ ಸ್ಟ್ಯಾಂಡ್ ಕಟ್ ಅಲ್ಲಿ ಲೈಟ್ ಹಾಕಿದೀನಿ, ನೈಟ್ ಟೈಮ್ ಹಾರ್ಸಕ್ಕೆ LEDs ಹಾಕಿ ಮತ್ತೆ ಒಂದು ಬ್ಯಾಟ್ರಿನೂ ಹಾಕಿದೀನಿ. ಸೊ ಈ ಸ್ಟ್ಯಾಂಡ್ ಕಟ್ ಬಂದ್ಬಿಟ್ಟು ಅರೌಂಡ್ 400 ಗ್ರಾಮ್ ಅಷ್ಟು ಲೋಡ್ ಅನ್ನ ಕ್ಯಾರಿ ಮಾಡ್ತಾರೆ. ಸೊ ನನ್ನ ಕಡೆ ಲಿಥಿಯಂ
ಪಾಲಿಮರ್ ಬ್ಯಾಟ್ರೀಸ್ ಇದಾವೆ 11.1 ವೋಲ್ಟ್ RC ಕಾರ್ ಯೂಸ್ ಮಾಡೋದಿಲ್ಲ, ಅದನ್ನ ಲಿಫ್ಟ್ ಮಾಡುತ್ತೆ. ಸೊ ನೈಟ್ ಟೈಮ್ಸ್ ವಿ ಕ್ಯಾನ್ ಎಲಿಮಿನೇಟ್ ದ ಕೈಟ್ ಅಂಡ್ ಎಡ್ಜಿಗೆ ಅಂದ್ರೆ ಇದು ಬರುತ್ತಲ್ಲ, ಇದು ಫ್ರೇಮ್ ಅಂದ್ರೆ ಒಂದ್ ಸ್ಕ್ರೀನ್ ಸಿಗುತ್ತಲ್ಲ, ಅದ್ರ ಸ್ಪಾರ್ಕ್ಸ್ ಇರುತ್ತಲ್ಲ, ಸ್ಪ್ರೆಡರ್ಸ್ ಇರುತ್ತಲ್ಲ, ಅಲ್ಲಿ ಆಪೋಸಿಟ್ ಹಾಕಿರ್ತೀವಿ. ಸೊ ಅದನ್ನ ಪರದೆ ಆದಂಗ ಆಗುತ್ತೆ ಇಲಿಮಿನೇಷನ್ ಗೆ. ಕೈಟ್ ಒಂದು ಫ್ಯಾಬ್ರಿಕ್ ನೈಟ್ ಟೈಮ್ ಅಲ್ಲಿ ಎಲಿಮಿನೇಷನ್ ಆಗುತ್ತೆ. ಸೂಪರ್ ನೈಸ್. ಸರ್ ಇದು ಕಾಸ್ಟ್ ಎಷ್ಟು ಆಗ್ಬೋದು? ನೀವು ಇವತ್ತು ನಾವು ಫ್ಲೈ ಮಾಡಿರೋ ಪ್ರೈಸ್ ಬಂದ್ಬಿಟ್ಟು ನಾನು ಒಂದು 4 years ಬ್ಯಾಕ್ ಅರೌಂಡ್ $300 ಗೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡು ಇಂಡಿಯನ್ ರುಪೀಸ್ ಆಲ್ಮೋಸ್ಟ್ ಒಂದು ಅರೌಂಡ್ 18,000 to 19,000 ಆಗ್ಬೋದು. ಮತ್ತೆ ಇದಕ್ಕೆಲ್ಲ ದಾರ ಬರುತ್ತಲ್ಲ ಕಂಪ್ನಿಯಿಂದ ಇಷ್ಟ ಬರೋದಿಲ್ಲ, ನೀವೇ ಕಸ್ಟಮೈಸೇಷನ್ ಮಾಡ್ಕೋಬೇಕು. ಕಂಪ್ನಿಯಿಂದ ಏನ್ ಕೊಡ್ತಾರಲ್ಲ ಬಹಳ ಶಾರ್ಟ್ ಇರುತ್ತೆ ದಾರ. ಸೊ ನೀವು ಯಾಕಂದ್ರೆ ಫೀಲ್ಡ್ಸ್ ಹೋದಾಗ ನಿಮಗೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಹೋದಾಗ ನಮಗೆ ಡಿಫ್ರೆಂಟ್ ಗ್ರೌಂಡ್ ಸಿಗುತ್ತೆ, ಸ್ವಲ್ಪ ಉದ್ದ ಇರುತ್ತೆ, ಕಡಿಮೆ ಇರುತ್ತೆ. ಸೊ ಆ ಗ್ರೌಂಡ್ ತಕ್ಕಂಗೆ ನಾವು ದಾರನ ಅಡ್ಜಸ್ಟ್ ಮಾಡ್ಕೊತೀವಿ. ಸೊ ಒಂದು 1000 ಮೀಟರ್ಸ್ ಒಂದು ಬಂಡಲ್ ತಗೊಂಡ್ಬಿಟ್ಟು ನೀವು ಕಸ್ಟಮೈಸೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಿ ಹೋದಾಗ ನಿಮ್ಗೆ ಆಗುತ್ತೆ. ಈ ದಾರಕ್ಕೆ ಡೆನಿಮಾ ಲೈನ್ ಅಂತಾರೆ, ಇದು 300 LB ಸ್ಟ್ರೆಂತ್ ಅಂತಾರೆ. ಸೊ ಇದು ಡೀಪ್ ಸಿ ಫಿಶಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ದಾರ ಇದು, ಬಟ್ ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ ಸ್ವಲ್ಪ ಚೀಪ್ ಕೊಟ್ಟಾಗುತ್ತೆ. ಸೊ 300 LB ಅಂದ್ರೆ ಅರೌಂಡ್ 30-40 kg ಮೀನನ್ನ ಒಂದು ದಾರ ಎತ್ಕೊಂಡ್ಬರುತ್ತೆ. ಸೊ ಅಷ್ಟು ಸ್ಟ್ರೆಂತ್ ಇರೋ ದಾರನ ಥ್ರೆಡ್ ಅನ್ನ ಇದ್ರಲ್ಲಿ ಬಳಸ್ತಿದ್ದಾರೆ ಸರ್ ಈಗ. ಮಾಡ್ತಾರೆ. ಇದು ಒಂಥರ ಗೂಳಿ ಇದ್ದಂಗೆ, ಆಕಾಶದಲ್ಲಿ ಹಾರಾಡೋ ಒಂದು ಗೂಳಿ ಇದ್ದಂಗೆ. ಇದನ್ನ ಕಂಟ್ರೋಲ್ ಮಾಡಿ ಸೆಣಸಾಡಿ ಅದನ್ನ ಕಂಟ್ರೋಲ್ ಹಾಕಿ ಒಂದ್ ಹದಕ್ಕೆ ತಗೊಂಡು ಅದನ್ನ ಆಟ ಆಡ್ಸೋದ್ರಲ್ಲಿ ಮಜಾ ಇರುತ್ತೆ. ಎಂಜಾಯ್ ಮಾಡ್ಬೇಕು ನಾವು, ಅದನ್ನ ಎಂಜಾಯ್ ಮಾಡ್ಬೇಕು. ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ವೀಕ್ ಸರ್ ನಾವೆಲ್ಲ ಒಂದು ಕಯಾಕಿಂಗ್ ಪ್ಲಾನ್ ಮಾಡ್ತಾ ಇದೀವಿ. ಸೊ ಅದ್ರ ವಿಡಿಯೋ ನೆಕ್ಸ್ಟ್ ವೀಕ್ ಬರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು ಸರ್, ಖುಷಿ ಆಯ್ತು. ಇವತ್ತು ನಮ್ಮ ತಂಡಕ್ಕೆಲ್ಲರಿಗೂ ಒಳ್ಳೆ ಒಂದು ಅನುಭವ, ನಾವು ನೋಡೋ ನಮ್ ಪುಣ್ಯ ಮಾಡಿರ್ಬೇಕು ಅನ್ಕೊಂಡು ನಮ್ಗೆಲ್ಲ ಪ್ರೆಷರ್ ಇದೆ, ಯಾಕಂದ್ರೆ ಇಷ್ಟು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ಸಿರೋದಕ್ಕೆ. ಸೂಪರ್, ನಮಸ್ಕಾರ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಈ ವಾರ ಈ ಗಾಳಿಪಟ ಹಾರಿರೋದನ್ನ ಎಷ್ಟು ಸುಂದರವಾಗಿ ಆಡ್ತಂತ ನೀವೆಲ್ಲ ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ವಾರದಿಂದ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ನಮಸ್ಕಾರ.